ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಡಿವಿಡೆಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ವಾಟ್ ಇಸ್ ಡಿವಿಡೆಂಟ್? ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಇದರಲ್ಲಿ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇರುತ್ತೆ. ಸೊ ಇದರಲ್ಲಿ ಡೆಪ್ತಲ್ಲಿ ಇವತ್ತು ಹೋಗೋಣ. So what is dividend? A dividend is a distribution of profits by a corporation to its shareholders. When a corporation earns a profit or surplus, it is able to pay a proportion of the profits as a dividend to shareholders. Any amount not distributed is taken to be reinvested in the business. ಸೊ ಡಿವಿಡೆಂಟ್ ಏನಂದರೆ, ಇವಾಗ ನಿಮಗೆ ಒಂದು ಕಂಪನಿಯಲ್ಲಿ ಶೇರ್ಸ್ ಇದೆ. ಸೊ ಆ ಕಂಪನಿ ಪ್ರಾಫಿಟ್ಸ್ ಅರ್ನ್ ಮಾಡಿದಾಗ ಸೊ ಶೇರ್ ಹೋಲ್ಡರ್ಸ್ಗೆ ಅದೇನು ಮಾಡುತ್ತೆ, ಪ್ರಾಫಿಟ್ಸ್ ಅಲ್ಲಿ ಸಿಕ್ಕಿರೋ ಪ್ರಾಫಿಟ್ಸಲ್ಲಿ ಒಂದು ಪರ್ಸೆಂಟೇಜ್ ಡಿವಿಡೆಂಟ್ ಶೇರ್ ಹೋಲ್ಡರ್ಸ್ಗೆ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ಒಂದೊಂದು ಟೈಮ್ ಆ ಅಮೌಂಟ್ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಆ ಡಿಸ್ಟ್ರಿಬ್ಯೂಟ್ ಮಾಡದೇ ಇರೋ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಆ ಅಮೌಂಟ್ನ ತಿರ್ಗಾ ರೀಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ಸಲ್ಲಿ ತಿರ್ಗಾ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ದಟ್ ಈಸ್ ಅಬೌಟ್ ಡಿವಿಡೆಂಟ್. As per existing tax provision, income from dividend is tax-free in the hands of the investor up to rupees 10 lakhs and beyond the tax is levied at 10% beyond rupees 10 lakhs. ಸೊ ಇದೇನಂದರೆ, ನಿಮಗೆ ಡಿವಿಡೆಂಟಲ್ಲಿ ಬರೋ ಅಮೌಂಟ್ ಏನಿರುತ್ತೆ ಅದು 10 lakhs ಒಳಗಡೆ ಇದ್ದರೆ ನಿಮಗೆ ಟ್ಯಾಕ್ಸ್ ಕಟ್ಟಂಗೆ ₹1 ಟ್ಯಾಕ್ಸ್ ಕಟ್ಟಂಗಿಲ್ಲ. ಸೊ ಇದು ಅಬೌವ್ 10 lakhs ಇದ್ದರೆ ನೀವು ಅದಕ್ಕೆ 10% ಕಟ್ಟಬೇಕು ಡಿವಿಡೆಂಟ್ ಟ್ಯಾಕ್ಸ್ ಅಂತ. ಸೊ ನೆಕ್ಸ್ಟ್ ಡಿವಿಡೆಂಡ್ ಹೌ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ವಿಲ್ ಬಿ ಫೈಂಡಿಂಗ್ ಔಟ್. ಸೊ ಅದು ಹೆಂಗೆ ಡಿವಿಡೆಂಡ್ ಕೊಡ್ತಾರೆ ಅಂತ. ಸೊ ಫಸ್ಟ್ ಬಂದ್ಬಿಟ್ಟು ಡಿವಿಡೆಂಡ್ ಡಿಕ್ಲರೇಷನ್ ಡೇಟ್. ಇದೇನೆಂದರೆ, ಅವರು ಇವಾಗ ಒಂದು ಕಂಪನಿ ಫಾರ್ ಎಕ್ಸಾಂಪಲ್ TCS ತಗೊಳ್ಳೋಣ. ಸೊ ಆ ಕಂಪನಿ ನಾವು ಹಿಂಗೆ ಡಿವಿಡೆಂಡ್ ಡಿಕ್ಲೇರ್ ಮಾಡ್ತೀರಿ ಅಂತ ಅನೌನ್ಸ್ ಮಾಡ್ತಾರೆ ಒಂದು ಡೇಟ್ನ. ಆ ಡೇಟ್ ಬಂದ್ಬಿಟ್ಟು ಡಿವಿಡೆಂಡ್ ಡಿಕ್ಲರೇಷನ್ ಡೇಟ್. ಸೊ ನೆಕ್ಸ್ಟ್ 2 ಎಕ್ಸ್ ಡಿವಿಡೆಂಡ್ ಡೇಟ್. ಈ ಎಕ್ಸ್ ಡಿವಿಡೆಂಡ್ ಡೇಟ್ ಏನಂದರೆ, ಆ ವಿತಿನ್ ಆ ಪರ್ಟಿಕ್ಯುಲರ್ ಡೇಟ್ ಅದೊಂದು ಡೇಟ್ ಕೊಟ್ಟಿರ್ತಾರೆ. ಆ ಪರ್ಟಿಕ್ಯುಲರ್ ಡೇಟ್ ಒಳಗಡೆ ನಾವು ಆ ಶೇರ್ಸನ್ನು ಈಸ್ಕೊಂಡು ನಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇಕ್ಕೊಬೇಕು. ಸೊ ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ರೆಕಾರ್ಡ್ ಡೇಟ್. ನೀವು ಎಕ್ಸ್ ಡಿವಿಡೆಂಡ್ ಡೇಟಲ್ಲಿ ಈಸ್ಕೊಂಡಿರೋ ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ರೆಕಾರ್ಡ್ ಡೇಟಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಫೋರ್ತ್ ಬಂದುಬಿಟ್ಟು ಪೇಔಟ್ ಡೇಟ್. ಪೇಔಟ್ ಡೇಟ್ ಏನಂದರೆ, ನಿಮ್ಮ ರೆಕಾರ್ಡ್ ಡೇಟ್ ಆಗಿರೋ ಶೇರ್ಸ್ನ ಪೇಔಟ್ ಡೇಟಲ್ಲಿ ನಿಮ್ಗೆ ಅದನ್ನು ಕಂಪನಿ ಬಂದುಬಿಟ್ಟು ಆ ಶೇರ್ಸ್ ವ್ಯಾಲ್ಯೂಗೆ ಪೇ ಮಾಡ್ತಾರೆ ಡಿವಿಡೆಂಟ್. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎಕ್ಸಾಂಪಲ್ ಆಫ್ ಡಿವಿಡೆಂಡ್ ಇಂಪಾರ್ಟೆಂಟ್ ಡೇಟ್ಸ್ TCS. ಸೊ ಇದರಲ್ಲಿ ಫಸ್ಟು ನೋಡಿದ್ರೆ ಡಿಕ್ಲರೇಷನ್ ಡೇಟ್ ಬಂದ್ಬಿಟ್ಟು 10/1/2020. ಸೊ TCS ಅನೌನ್ಸ್ಡ್ ಡಿವಿಡೆಂಟ್. ಇಲ್ಲೇನಾಗಿದೆ, 10th ಡೇಟಲ್ಲಿ ಅವ್ರು ಏನು ಮಾಡಿದ್ದಾರೆ, TCS ಅನೌನ್ಸ್ ಮಾಡಿದ್ದಾರೆ ಡಿವಿಡೆಂಟ್ ಹಿಂಗೆ ಕೊಡ್ತಾ ಇದ್ದೀರಿ ಅಂತ. ಸೊ ನೆಕ್ಸ್ಟ್ ಎಕ್ಸ್ ಡಿವಿಡೆಂಟ್ ಡೇಟ್ ಬಂದ್ಬಿಟ್ಟು 23/1/2020. ಸೊ ಇದಕ್ಕೆ 10ಗೆ 23ಗೆ ಎಷ್ಟು ಡೇಟ್ ಡಿಫ್ರೆನ್ಸ್ ಇದೆ, 13 days ಡಿಫ್ರೆನ್ಸ್. ಈ 13 days ಒಳಗಡೆ ನಾವು ಡೇಟ್ ಬಿಫೋರ್ ಯು ಶುಡ್ ಬೈ ದ ಶೇರ್ಸ್ ಆಫ್ TCS ಟು ಬಿ ಎಲಿಜಿಬಲ್. ಅಂದರೆ ಈ ಡೇಟ್ ಒಳಗಡೆ ನಾವು ಶೇರ್ಸ್ನ ಪರ್ಚೇಸ್ ಮಾಡಬೇಕು. ಸೊ ನೆಕ್ಸ್ಟ್ ರೆಕಾರ್ಡ್ ಡೇಟ್ ಬಂದುಬಿಟ್ಟು 25/1/2020. ಆನ್ ದಿಸ್ ಡೇಟ್ ದ ಶೇರ್ಸ್ ಆಫ್ TCS ಶುಡ್ ಬಿ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್. ಈ ಡೇಟ್ಗೆ ನೀವು ಪರ್ಚೇಸ್ ಮಾಡಿರೋ ಶೇರ್ಸ್ ಬಂದುಬಿಟ್ಟು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೇಔಟ್ ಡೇಟ್ 31/1/2020. The date TCS pays its dividend to the shareholders who recorded on 25/1/2020. ಸೊ 25th ರೆಕಾರ್ಡ್ ಡೇಟಲ್ಲಿ ಯಾರ್ಯಾರು ಶೇರ್ಸು ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೋ ಅವ್ರಿಗೆ TCS ಬಂದುಬಿಟ್ಟು ಅವ್ರು ಡಿವಿಡೆಂಡ್ನ ಪೇ ಮಾಡುತ್ತೆ. ಎಷ್ಟು ಶೇರ್ಸ್ ಇದ್ದರೆ ಅಕಾರ್ಡಿಂಗ್ ಟು ದ ಶೇರ್ಸ್ ದೇ ವಿಲ್ ಬಿ ಪೇಯಿಂಗ್ ದ ಡಿವಿಡೆಂಟ್. ಸೊ ನೆಕ್ಸ್ಟ್ ಡಿವಿಡೆಂಟ್ ಇದರಲ್ಲಿ ಅನೌನ್ಸ್ಮೆಂಟ್ ಡೇಟ್, ಎಫೆಕ್ಟಿವ್ ಡೇಟ್ ಅಂದರೆ ಎಕ್ಸ್ ಡಿವಿಡೆಂಡ್ ಡೇಟ್. ನೆಕ್ಸ್ಟ್ ಡಿವಿಡೆಂಡ್ ಟೈಪ್, ನೆಕ್ಸ್ಟ್ ಡಿವಿಡೆಂಡ್ ಪರ್ಸೆಂಟೇಜ್ ಅಂತಿದೆ. ಇದರಲ್ಲಿ ಅನೌನ್ಸ್ಮೆಂಟ್ ಡೇಟಲ್ಲಿ 11/3/2020. ಇದು ಎಫೆಕ್ಟಿವ್ ಡೇಟ್ ಆದರೂ ಎಕ್ಸ್ ಡಿವಿಡೆಂಡ್ ಡೇಟ್ ಆದರೂ ಒಂದೇ. ಸೊ ಇದು ಬಂದ್ಬಿಟ್ಟು 19/3/2020. ಸೊ 11th ಅನೌನ್ಸ್ ಮಾಡಿದ್ದಾರೆ, 19th ಒಳಗಡೆ ನೀವು ಅದನ್ನು ಪರ್ಚೇಸ್ ಮಾಡಿರಬೇಕು. ನೆಕ್ಸ್ಟ್ ಡಿವಿಡೆಂಡ್ ಟೈಪ್ ಅಂದರೆ ಇಂಟರ್ಮ್. ಇದು ಇಂಟರ್ಮ್ ಅಂದರೆ ಏನಂದರೆ, ನಿಮಗೆ 1 ಇಯರಲ್ಲಿ ಯಾವಾಗನ ಮಿಡಲಲ್ಲಿ ಇಯರಲ್ಲಿ ಅವರು ಇದು ಅನೌನ್ಸ್ ಮಾಡ್ತಾರೆ ಡಿವಿಡೆಂಡ್ನ, ಅದು ಬಂದುಬಿಟ್ಟು ಇಂಟರ್ಮು. ಸೊ ನೆಕ್ಸ್ಟ್ ಡಿವಿಡೆಂಡ್ ಪರ್ಸೆಂಟೇಜಲ್ಲಿದೆ ನೋಡಿ, ಇಲ್ಲಿ ಪರ್ಸೆಂಟೇಜಲ್ಲಿ 12,200 ಅಂತಿದೆ. ಸೊ 1200 ನೀವು ಅದನ್ನು ನೀವೇನು ಅನ್ಕೊತೀರಾ, ನಿಮಗೆ 1200 ಟೈಮ್ಸ್ ಪ್ರಾಫಿಟ್ ಬರುತ್ತೆ ಅಂತ ಅನ್ಕೊತೀರಾ. ಸೊ ಅದಂಗಲ್ಲ. ಅದು ಕ್ಯಾಲ್ಕುಲೇಷನ್ ಹೆಂಗೆ ಮಾಡ್ಬೋದು ಅಂದರೆ, ಫೇಸ್ ವ್ಯಾಲ್ಯೂ ಇಂಟು ಡಿವಿಡೆಂಡ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಎಷ್ಟು ರುಪೀಸ್ ಅಂತ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಮ್ಮ ಎಲ್ಲದಕ್ಕೆ ನಾನು ಫೇಸ್ ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ 1 × 12,000 ಡಿವೈಡೆಡ್ ಬೈ 100 ಮಾಡಿದ್ರೆ ನಮಗೆ 12 rupees ಪರ್ ಶೇರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ 10,000 ಶೇರ್ಸ್ ಇದೆ. ಸೊ 10,000 × 12,000 ಶೇರ್ಸ್. ಸೊ ನಿಮಗೆ ಪ್ರಾಫಿಟ್ ಬಂದುಬಿಟ್ಟು 12,000 ಇರುತ್ತೆ ಆ ಥರ. ಸೊ ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದರೆ ಇಲ್ಲಿ ಡಿವಿಡೆಂಡ್ ಟೈಪಲ್ಲಿ ಸ್ಪೆಷಲ್ ಅಂತಿದೆ. ಈ ಸ್ಪೆಷಲ್ ಡಿವಿಡೆಂಡ್ ಅಂದರೆ ಏನಂದರೆ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ. ಸ್ಪೆಷಲ್ ಅಂದರೆ ಏನಂದರೆ, ಇದು ಯಾವಾಗೂ ಕೊಡಲ್ಲ. ಇವಾಗ ಒಂದು ಕಂಪನಿ ತುಂಬ ಗುಡ್ ನ್ಯೂಸ್ ಇದೆ, ತುಂಬ ಪ್ರಾಫಿಟ್ಸ್ ಇದೆ, ಆ ಕಂಪನಿನೇ ನಮಗೆ ಡಿವಿಡೆಂಡ್ಸ್ ಕೊಟ್ಟಾಗ ಅದನ್ನು ಸ್ಪೆಷಲ್ ಡಿವಿಡೆಂಡ್ ಅಂತ ಕರಿತೀವಿ. ಇದು ಬೇಕಂದರೆ ಇಲ್ಲಿ ನೋಡಿ, ಫಸ್ಟ್ ಒನ್ನಲ್ಲಿ 1200, ನೆಕ್ಸ್ಟಲ್ಲಿ 500, ನೆಕ್ಸ್ಟಲ್ಲಿ 500, ಅದಾದಮೇಲೆ ಈ ಸ್ಪೆಷಲಲ್ಲಿ ಮಾತ್ರ 4000 ಅಂತಿದೆ.
ಸೊ ಇದೇ ಸ್ಪೆಷಲ್ ಅಂದರೆ ಜಾಸ್ತಿ. ಸೊ ಇದಕ್ಕೆ ಫೇಸ್ ವ್ಯಾಲ್ಯೂ ಎಷ್ಟು 1 ಅಂತ ಕನ್ಸಿಡರ್ ಮಾಡಿದ್ದೀರಿ. ಸೊ 1 ಇಂಟು 4,000 ಡಿವೈಡೆಡ್ ಬೈ 100 ಮಾಡಿದಾಗ ನಮಗೆ 40 ರೂಪೀಸ್ ಪರ್ ಶೇರ್ ಬರುತ್ತೆ. ಆವಾಗ 10,000 ಇಂಟು 40,000 ನಿಮ್ಮ ಪ್ರಾಫಿಟ್ ಬಂದುಬಿಟ್ಟು 40,000 ಇರುತ್ತೆ. ಸೊ ಇದು ಲಾಸ್ಟಲ್ಲಿ ಡಿವಿಡೆಂಡ್ ಟೈಪಲ್ಲಿ ಫೈನಲ್ ಅಂತಿದೆ. ಫೈನಲ್ ಅಂದರೆ ಇಯರ್ ಎಂಡಿಂಗ್, ಇಯರ್ ಎಲ್ಲ ಆಗೋದ್ಮೇಲೆ ಲಾಸ್ಟಲ್ಲಿ ಡಿವಿಡೆಂಡ್ ಕೊಟ್ಟರೆ ಅದನ್ನು ಫೈನಲ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇದರಲ್ಲಿ ನಾನು ನಿಮಗೆ ಇದು TCS ಗ್ರಾಫ್ ತೊಗೊಂಡಿದ್ದೀನಿ. ಮನಿ ಕಂಟ್ರೋಲಲ್ಲಿ ಸಿಗುತ್ತೆ. ಈ ಥರ ನೀವು ಓಪನ್ ಮಾಡಿದ ತಕ್ಷಣ TCS ಹೋಗಿದ ತಕ್ಷಣ ಈ ಥರ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಲ್ಲಿ ನಿಮಗೆ ಕರೆಂಟ್ ಪ್ರೈಸ್ ಅಂತ ಇಲ್ಲಿ ನೋಡ್ತಾ ಇದ್ದಲ್ಲ, ಕರೆಂಟ್ ಪ್ರೈಸ್, ಇದರಲ್ಲಿ ಕರೆಂಟ್ ಪ್ರೈಸಲ್ಲಿ ಏನಿದೆ 1825. ಇದು ಬಂದುಬಿಟ್ಟು ಇವಾಗ ಒಂದು ಶೇರ್ ವ್ಯಾಲ್ಯೂ ಬಂದುಬಿಟ್ಟು 1825. ಇದು ಕೆಳಗಡೆ ನೋಡಿದ್ರೆ ರೈಟ್ ಸೈಡಲ್ಲಿ ಫೇಸ್ ವ್ಯಾಲ್ಯೂ ಅಂತಿದೆ. ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 1 ರೂಪಿ. ಇವಾಗ ಫೇಸ್ ವ್ಯಾಲ್ಯೂ ಅಂದರೆ ಏನು, ಕರೆಂಟ್ ವ್ಯಾಲ್ಯೂ ಅಂದರೆ ಏನು ಅಂತ ನಿಮಗೊಂದು ಡೌಟ್ ಇರ್ಬೋದು. ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು 2008ಅಲ್ಲಿ ಒಂದು ಲ್ಯಾಂಡ್ನ ಪರ್ಚೇಸ್ ಮಾಡ್ತೀನಿ. ಒಂದು 10 lakhs ಕೊಟ್ಬಿಟ್ಟು ನಾನು ಆ ಲ್ಯಾಂಡ್ನ ಪರ್ಚೇಸ್ ಮಾಡ್ತೀನಿ. ಸೊ ಇವಾಗ 2020. ಸೊ 2020ಅಲ್ಲಿ ಆ ಲ್ಯಾಂಡ್ ಪ್ರೈಸ್ ಬಂದುಬಿಟ್ಟು 1 crore. ಸೊ ಇವಾಗ ಆ ವ್ಯಾಲ್ಯೂ 1 crore. ನಾನು ಇಸ್ಕೊಂಡಿದ್ದು 10 lakhsಗೆ. ಸೊ ಅದ್ರ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 10 lakhs. ನಿಮಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಇವಾಗ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 1 ರೂಪಿ. ಅದನ್ನ ನಾವು ಕಂಪನಿ ಒಂದು ಫಸ್ಟೇ ಫಿಕ್ಸ್ ಮಾಡಿರ್ತಾರೆ ಫೇಸ್ ವ್ಯಾಲ್ಯೂ ಇಷ್ಟು ಅಂತ ಸ್ಟಾರ್ಟಿಂಗಲ್ಲಿ. ಅದು ಬಂದುಬಿಟ್ಟು ಫೇಸ್ ವ್ಯಾಲ್ಯೂ. ಇದರಲ್ಲಿ ನಾನು ಮೇನ್ ನಿಮ್ಗೆ ನೋಡಿಸ್ಬೇಕಾಗಿರೋದು ಕರೆಂಟ್ ಪ್ರೈಸ್ ಮತ್ತು ಫೇಸ್ ವ್ಯಾಲ್ಯೂ, ಆ ಎರಡಕ್ಕೆ ಡಿಫ್ರೆನ್ಸು. ಹೋಪ್ ಯು ಆಲ್ ಅಂಡರ್ಸ್ಟುಡ್ ಇಟ್. ನೆಕ್ಸ್ಟ್ ಬಂದುಬಿಟ್ಟು ಡಿವಿಡೆಂಡ್ ಈಲ್ಡ್. ನೀವು ಡಿವಿಡೆಂಡ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಅದರಲ್ಲಿ ಏನು ಕನ್ಫ್ಯೂಸಿಂಗೇ ಇಲ್ಲ, ಇದು ತುಂಬ ಈಸಿ, ತುಂಬ ಸಿಂಪಲ್. ಸೊ dividend yield. The dividend yield or dividend price ratio of a share is the dividend per share. Dividend by the price per share is also a company's total annual dividend payments divided by its market capitalization. Assuming the number of shares is constant, it is often expressed as a percentage. So dividend yield ಗೆ ಡಿವಿಡೆಂಡ್ಗೆ ಏನು ಡಿಫ್ರೆನ್ಸ್ ಇಲ್ಲ. ಸೊ ಡಿವಿಡೆಂಟ್ ಅಂದರೆ ಅದು ಎಷ್ಟು ಅಮೌಂಟ್ ಅವರು ಕಂಪನಿ ನಮಗೆ ಕೊಡ್ತಾರೆ, ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ ಅಂತ ಡಿವಿಡೆಂಟಲ್ಲಿ ನಾವು ಡಿಫೈನ್ ಮಾಡ್ಬೋದು. ಡಿವಿಡೆಂಟ್ ಈಲ್ಡಲ್ಲಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಿಮಗೆ ಎಷ್ಟು ಡಿವಿಡೆಂಡ್ ಬರುತ್ತೋ ಆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದೇ ಡಿವಿಡೆಂಟ್ ಈಲ್ಡ್. ಸೊ ಡಿವಿಡೆಂಟ್ ಈಲ್ಡ್ ಇಸ್ ಈಕ್ವಲ್ಸ್ ಟು ಆ್ಯನ್ಯುವಲ್ ಡಿವಿಡೆಂಡ್ ಡಿವೈಡೆಡ್ ಬೈ ಸ್ಟಾಕ್ ಪ್ರೈಸ್ ಇಂಟು 100. ಸೊ ಇದರಲ್ಲಿ ಡೀಟೇಲ್ ಆಗೋಣ. ಸೊ ಇದರಲ್ಲಿ ಕಂಪನಿ ಎ, ಕಂಪನಿ ಬಿ. ಸೊ ಕಂಪನಿ ಎ ಅಲ್ಲಿ ₹15 ಪರ್ ಶೇರ್ ಬಂದ್ಬಿಟ್ಟು ಇದು ಡಿವಿಡೆಂಟ್. ಕಂಪನಿ ಬಿ ಅಲ್ಲಿ ಕೂಡ ₹15 ಪರ್ ಶೇರ್ ಬಂದ್ಬಿಟ್ಟು ಇದು ಡಿವಿಡೆಂಟ್. ಸೊ ನೆಕ್ಸ್ಟು ಪ್ರೈಸ್ ಪರ್ ಶೇರ್ 500 ಕಂಪನಿ ಎ. ಕಂಪನಿ ಬಿದು ಬಂದುಬಿಟ್ಟು ಪ್ರೈಸ್ ಪರ್ ಶೇರ್ 1000. ಸೊ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಫಾರ್ಮುಲಾ ಆ್ಯನ್ಯುವಲ್ ಡಿವಿಡೆಂಡ್ ಡಿವೈಡೆಡ್ ಬೈ ಸ್ಟಾಕ್ ಪ್ರೈಸ್ ಇಂಟು 100. ಸೊ ಇದು ಆ್ಯನ್ಯುವಲ್ ಡಿವಿಡೆಂಡ್ ಎಷ್ಟು ₹15 ಕಂಪನಿ ಎಗೆ. ಸೊ 15 ಡಿವೈಡೆಡ್ ಬೈ ಪ್ರೈಸ್ ಪರ್ ಶೇರ್ 500. ಸೊ 15 ಡಿವೈಡೆಡ್ ಬೈ 500 ಇಂಟು 100 ಮಾಡಿದಾಗ 3%. ಸೊ ನೆಕ್ಸ್ಟ್ ಕಂಪನಿ ಬಿ ಅಲ್ಲಿ ಡಿವಿಡೆಂಡ್ ಆ್ಯನ್ಯುವಲ್ ಡಿವಿಡೆಂಡ್ ಬಂದುಬಿಟ್ಟು 15 ಡಿವೈಡೆಡ್ ಬೈ ಪ್ರೈಸ್ ಪರ್ ಶೇರ್ 1000. 15 ಡಿವೈಡೆಡ್ ಬೈ 1000 ಇಂಟು 100 ಮಾಡಿದಾಗ 1.5 ಸಿಗುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ ನಿಮಗೆ ಇವಾಗ ಸಡನ್ನಾಗಿ 2 ಕಂಪನಿನ ಡಿವಿಡೆಂಟ್ ಅನೌನ್ಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ TCS ಆ್ಯಂಡ್ ಟಾಟಾ ಮೋಟರ್ಸ್. ನಿಮಗೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ಪ್ರಾಫಿಟ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡ್ತೀರಾ, ಅವಾಗ ನೀವು ಆ ಕಂಪನಿನ ಡಿವಿಡೆಂಡ್ ಈಲ್ಡ್ ಪರ್ಸೆಂಟೇಜ್ ನೋಡ್ತೀರಾ. ಸೊ ಪರ್ಸೆಂಟೇಜು ನೀವು ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ, ನಿಮ್ಗೆ ಜಸ್ಟ್ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಇದರಲ್ಲಿ ಹೇಳಿದ್ದೀನಿ. ನೀವು ಡೈರೆಕ್ಟಾಗಿ ಮನಿ ಕಂಟ್ರೋಲ್ ಆ್ಯಪ್ಗೆ ಹೋದರೆ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪರ್ಸೆಂಟೇಜ್ ಯಾವ್ದು ಜಾಸ್ತಿ ಕೊಡ್ತಾ ಇದೆ ಅಂತ. ಇವಾಗ ಕಂಪನಿಯಲ್ಲಿ 3% ರಿಟರ್ನ್ಸ್ ಇರುತ್ತೆ, ಕಂಪನಿ ಬಿ ಅಲ್ಲಿ 1.5. ಸೊ ಕಂಪನಿ ಎ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ರಿಟರ್ನ್ ಜಾಸ್ತಿ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನಾವು ಇಸ್ಕೊಬೋದು. ಸೊ ನೆಕ್ಸ್ಟ್ ಬೋನಸ್ ಶೇರ್ ಅದರಲ್ಲೇ ನಿಮಗೆ ಅದ್ರ ಬಗ್ಗೆ ಒಂದು ಅರ್ಧ ತಿಳಿದಿರುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಡೆಪ್ತಲ್ಲಿ ಹೋಗೋಣ. ಬೋನಸ್ ಶೇರ್ಸ್ ಆರ್ ಶೇರ್ಸ್ ದಟ್ ಕಂಪನೀಸ್ ಗಿವ್ ಟು ದೇರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ ಪ್ರೊಪೋರ್ಷನ್ ಟು ದೇರ್ ಆಲ್ರೆಡಿ ಹೆಲ್ಡ್ ಶೇರ್ಸ್ ಅಟ್ ನೋ ಕಾಸ್ಟ್, as is usually given by companies when they are short on cash. An investor demand a regular income. There is no exchange of fund between the shareholders and for the companies. It is just a transfer of profits from retained earnings to the equity shareholders of the company, and the allotted shares are transferred to the demat account of the shareholders. Bonus shares are given in the ratio such as 1:5, which means the shareholders will receive 1 share out of 5 shares held. ಸೊ ಇದೇನೆಂದರೆ ಇವಾಗ ಬೈ ಚಾನ್ಸ್ ಒಂದು ಕಂಪನಿಗೆ ಅವರು ರೆಗ್ಯುಲರಾಗಿ ಇನ್ಕಮ್ ಕೊಡಬೇಕು. ಸೊ ಅವ್ರು ಏನು ಮಾಡ್ತಾರೆ, ಅವರು ಒಂದು ಶೇರ್ ಎಕ್ಸ್ಟ್ರಾ, ಇವಾಗ ಅವ್ರ ಹತ್ರ ಕ್ಯಾಶ್ ಕಮ್ಮಿ ಇರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಅವರು ಕಂಪನಿಯಲ್ಲಿರೋ ಶೇರ್ಸ್ನ ಇವಾಗ ಫಾರ್ ಎಕ್ಸಾಂಪಲ್ ಈ ಲಾಸ್ಟ್ ಪಾಯಿಂಟಲ್ಲಿ ನೋಡಿ 1:5 ಅಂದರೆ ಇಲ್ಲಿ ನನ್ನ ಹತ್ರ 5 ಶೇರ್ಸ್ ಇದ್ದರೆ 5 ಶೇರ್ಸ್ಗೆ ಅವರು 1 ಶೇರ್ ಕೊಡ್ತಾರೆ. ಸೊ ನನ್ನ ಹತ್ರ ಇವಾಗ 10 ಶೇರ್ಸ್ ಇದ್ದರೆ 10 ಶೇರ್ಸ್ಗೆ ಅವರು 2 ಶೇರ್ಸ್ ಕೊಡ್ತಾರೆ. ಆ ರೇಷಿಯೋ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಒಂದು ಫ್ರೀ ಶೇರ್, ನೀವೇನು ಪೇ ಮಾಡೋಂಗೂ ಇಲ್ಲ, ಅವರು ನಿಮಗೆ ಬೋನಸ್ ಥರ ಅದೊಂದು 1 ಶೇರ್ನ ಕೊಡ್ತಾರೆ. ಸೊ ನೆಕ್ಸ್ಟ್
ಸೇಮ್ ಇದು ನಾವು ಫಸ್ಟಲ್ಲಿ ಡಿವಿಡೆಂಡ್ನ ಹೆಂಗೆ ಡಿಸ್ಕಸ್ ಮಾಡಿದ್ರಿ ಸೇಮ್ ಅದೇ ಥರ ಇದು ಬೋನಸ್ ಡಿಕ್ಲರೇಷನ್ ಡೇಟ್. ಡಿವಿಡೆಂಡ್ ಡಿಕ್ಲೇರ್ ಮಾಡಿದಾಗ ಹೆಂಗೆ ಒಂದು ಡೇಟ್ ಕೊಡ್ತಾರೆ ಸೇಮ್ ಅದೇ ಥರ ಬೋನಸ್ ಡಿಕ್ಲೇರ್ ಮಾಡಿದಾಗ ಒಂದು ಡೇಟ್ ಕೊಡ್ತಾರೆ, ಅದು ಬೋನಸ್ ಡಿಕ್ಲರೇಷನ್ ಡೇಟ್. ನೆಕ್ಸ್ಟ್ ಎಕ್ಸ್ ಬೋನಸ್ ಡೇಟ್, ಆ ಡೇಟ್ ಒಳಗಡೆ ನೀವು ಶೇರ್ಸ್ನ ಪರ್ಚೇಸ್ ಮಾಡಿರಬೇಕು. ಸೊ ನೆಕ್ಸ್ಟ್ ರೆಕಾರ್ಡ್ ಡೇಟ್, ಆ ರೆಕಾರ್ಡ್ ಡೇಟ್ ಒಳಗಡೆ ನಿಮಗೆ ಶೇರ್ಸು ನಿಮ್ಮ ಇದರಲ್ಲಿರುತ್ತೆ ಡಿಮ್ಯಾಟ್ ಅಕೌಂಟಲ್ಲಿ. ಸೊ ನೆಕ್ಸ್ಟ್ ಸೇಮ್ ಆಸ್ ವಿ ಡಿಸ್ಕಸ್ ಅಬೌಟ್ ದ ಡಿವಿಡೆಂಡ್ ಶೇರ್ಸ್ ಇಟ್ಸ್ ಸೇಮ್ ಆಸ್ ದಟ್. ಸೊ ನೆಕ್ಸ್ಟ್ ಬೋನಸ್ ಶೇರ್ಸ್, ಇದರಲ್ಲಿ ಬೋನಸ್ ಶೇರ್ಸ್ ಆಫ್ ಇನ್ಫೋಸಿಸ್ ಇದರಲ್ಲಿ ನೋಡಿದ್ರೆ ಅನೌನ್ಸ್ಮೆಂಟ್ ಡೇಟ್ ನೋಡಿ, ಅನೌನ್ಸ್ಮೆಂಟ್ ಡೇಟ್, ಬೋನಸ್ ರೇಷಿಯೋ, ರೆಕಾರ್ಡ್ ಡೇಟ್ ಆ್ಯಂಡ್ ನೆಕ್ಸ್ಟ್ ಬೋನಸ್ ಡೇಟ್. ಇದರಲ್ಲಿ ಮೇನ್ ನೀವು ಫೋಕಸ್ ಮಾಡಬೇಕಾಗಿರೋದು ಬೋನಸ್ ರೇಷಿಯೋ ಮೇಲೆ. ಬೋನಸ್ ರೇಷಿಯೋ ನೋಡಿ 1:1, 1:1, 1:1, 1:1 ಕಂಟಿನ್ಯೂಸ್ ಆಗಿ 4 ಇಯರ್ಸ್ಗೆ 1:1. ಸೊ ನನ್ನ ಹತ್ರ 1 ಶೇರ್ ಇರುವಾಗ ಅವ್ರು ನನಗೆ ಇನ್ನೊಂದು ಶೇರ್ ಕೊಟ್ಟರು. ಆದರೂ ಈ ಡೇಟ್ ನೋಡಿ 13/4/2004, ಇದರಲ್ಲಿ 3:1. ಅವಾಗ ನನ್ನ ಹತ್ರ 1 ಶೇರ್ ಇರೋ ಟೈಮಲ್ಲಿ ಅವ್ರು ನನಗೆ 3 ಶೇರ್ ಕೊಟ್ಟರು. ಸೊ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ 10,000 ಶೇರ್ಸ್ ಇದೆ ಅಂದ್ಕೊಳ್ರಿ, ನನ್ನ ಹತ್ರ 1000 ಶೇರ್ಸ್ ಇರುವಾಗ ಅವ್ರು ನನಗೆ 3,000 ಶೇರ್ಸ್ ಕೊಟ್ಟರು. ಸೊ ಅವಾಗ ನಿಮ್ಮ ಪ್ರಾಫಿಟು ಇನ್ಕ್ರೀಸ್ ಆಗುತ್ತೆ, ಪ್ಲಸ್ ಇದು ನಿಮಗೆ ತುಂಬ ಅಡ್ವಾಂಟೇಜ್, ನಿಮಗೆ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗುತ್ತೆ, ಪ್ಲಸ್ ನೀವು ಇನ್ನೂ ತಿಳ್ಕೊಬೋದು ಇದ್ರ ಬಗ್ಗೆ. ಸೊ ನೆಕ್ಸ್ಟ್ ಶೇರ್ ಸ್ಪ್ಲಿಟ್, ಸ್ಟಾಕ್ ಸ್ಪ್ಲಿಟ್ ಆರ್ ಸ್ಟಾಕ್ ಡಿವೈಡ್ increase the number of shares in a company. A stock split causes a decrease of market price of individual share, not causing a change of total market capitalization of the company. The most common split ratios are 2:1 or 3:1, which means the stockholders will have 2 or 3 shares respectively for every share held earlier. ಸೊ ಇದು ಹೆಂಗಂದರೆ ಬೈ ಚಾನ್ಸ್ ಒಂದು ಕಂಪನಿನ ಅವ್ರ ಶೇರ್ ಪ್ರೈಸ್ನ ಡಿಕ್ರೀಸ್ ಮಾಡಬೇಕು ಅಂದ್ಕೊಂಡ್ರೆ ಅವ್ರೇನು ಮಾಡ್ತಾರಂದರೆ, ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಇದರಲ್ಲಿ ನೋಡಿ ಕಂಪನಿ XYZ ಬಿಫೋರ್ ನಂಬರ್ ಆಫ್ ಶೇರ್ಸ್ ಬಂದುಬಿಟ್ಟು 1000 ಶೇರ್ಸ್, ಪ್ರೈಸ್ ಆಫ್ ದ ಶೇರ್ ಬಂದುಬಿಟ್ಟು 200 ರೂಪೀಸ್ ಇತ್ತೆ. ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು, 1000 × 200 ಬಂದುಬಿಟ್ಟು 2 lakhs. ಸೊ ಇವಾಗ ಕಂಪನಿ ಏನು ಅನ್ಕೊಳ್ಳುತ್ತೆ, ಶೇರ್ ಪ್ರೈಸ್ ತುಂಬ ಹೈ ಆಗಿದೆ, ನಾನು ಅದನ್ನು ರೆಡ್ಯೂಸ್ ಮಾಡಬೇಕು ಅಂದ್ಕೊತಾರೆ. ಸೊ ನೆಕ್ಸ್ಟ್ ಆಫ್ಟರಲ್ಲಿ ನೋಡಿ, ಇದರಲ್ಲಿ ಪ್ರೈಸ್ ಆಫ್ ದ ಶೇರ್ ನೋಡಿ 100 ರೂಪೀಸ್. ಸೊ ಇಲ್ಲಿ ಬಿಫೋರಲ್ಲಿ ಏನಿದೆ ಪ್ರೈಸ್ ಆಫ್ ದ ಶೇರ್ 200. ನೆಕ್ಸ್ಟ್ ಏನು ಮಾಡಿದ್ದಾರೆ ಅವರು, ಶೇರ್ ಪ್ರೈಸ್ನ ಕಮ್ಮಿ ಮಾಡಿದ್ದಾರೆ. ಶೇರ್ ಪ್ರೈಸ್ನ ಕಮ್ಮಿ ಮಾಡಿದಾಗ ಏನಾಗುತ್ತೆ, ನಮ್ಗೆ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಶೇರ್ಸ್ ಬಂದುಬಿಟ್ಟು 2000. ಸೊ ಟೋಟಲ್ ಇನ್ವೆಸ್ಟ್ಮೆಂಟಲ್ಲಿ ನೋಡಿ 2000 × 100, ಸೊ 2 lakhs. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಏನೂ ಚೇಂಜ್ ಆಗೋಲ್ಲ, ಇದರಲ್ಲಿ ಪ್ರಾಫಿಟು ಬರೋಲ್ಲ, ಲಾಸು ಬರೋಲ್ಲ ನಿಮಗೆ. ಜಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಆಗಿರೋ ಪ್ರೈಸ್ನ ಅವ್ರು ರೆಡ್ಯೂಸ್ ಮಾಡ್ತಾರೆ, ನಂಬರ್ ಆಫ್ ಶೇರ್ಸ್ನ ಇನ್ಕ್ರೀಸ್ ಮಾಡ್ತಾರೆ, ಅಷ್ಟೇ ಡಿಫ್ರೆನ್ಸ್, ಇನ್ನೇನು ಇಲ್ಲ. 2:1 ರೇಷಿಯೋಲ್ಲಿ ಸ್ಪ್ಲಿಟ್ ಮಾಡ್ತಾರೆ ಅಷ್ಟೇ. ಸೊ ಇದು ಶೇರ್ ಸ್ಪ್ಲಿಟ್ ಆಫ್ ಇನ್ಫೋಸಿಸ್. ಇದು ಅನೌನ್ಸ್ಮೆಂಟ್ ಡೇಟ್ 30/11/1999. ಇದು ಓಲ್ಡ್ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 10 ರೂಪೀಸ್, ನ್ಯೂ ಫೇಸ್ ವ್ಯಾಲ್ಯೂ ಬಂದುಬಿಟ್ಟು 5 ರೂಪೀಸ್. ಸೊ ಏನು ಮಾಡಿದ್ದಾರೆ, ಡಿವೈಡೆಡ್ ಬೈ 2 ಮಾಡಿದ್ದಾರೆ. ಓಲ್ಡ್ ಫೇಸ್ ವ್ಯಾಲ್ಯೂ ಡಿವೈಡೆಡ್ ಬೈ 2ನ ಮಾಡಿದಾಗ 5 ಸಿಗುತ್ತೆ. ಸೊ ಸೇಮ್ ಇವಾಗ ನಿಮ್ಮ ಹತ್ರ ಇವಾಗ 1000 ಶೇರ್ಸ್ ಇದೆ, ಅವ್ರೇನು ಮಾಡಿದ್ದಾರೆ 10 ರೂಪೀಸ್ ಇರೋದನ್ನ 5 ರೂಪೀಸ್ ಮಾಡಿದ್ದಾರೆ. ಅವಾಗ ನಿಮ್ಮ ಹತ್ರ 2000 ಶೇರ್ಸ್ ಇರುತ್ತೆ, ಅಷ್ಟೇ ಡಿಫ್ರೆನ್ಸ್. ಇದರಲ್ಲಿ ಪ್ರಾಫಿಟು ಇಲ್ಲ, ಲಾಸು ಇಲ್ಲ. ನಿಮಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ನಿಮ್ಮ ಹತ್ರ ಅಷ್ಟೇ ಇರುತ್ತೆ. ನೀವು ಇದಕ್ಕೆ ಭಯ ಪಡ್ಕೊಬೇಕಾಗಿರೋದು ಏನಿಲ್ಲ, ಶೇರ್ ಪ್ರೈಸ್ ಕಮ್ಮಿ ಆಯಿತು ನಾನು ಸೇಲ್ ಮಾಡಬೇಕು ಆ ಥರ ಏನು ಅನ್ಕೊಬೇಡಿ. ಸೊ ಜಸ್ಟ್ ಇದು ನಿಮಗೆ ಜಾಸ್ತಿ ಎಕ್ಸ್ಟ್ರಾ ಶೇರ್ಸು ಬರುತ್ತೆ. ಸೊ ಅದು ಇನ್ನೂ ಬೆನಿಫಿಟ್ ಅಲ್ಲ ನಿಮಗೆ. ಸೊ ನೆಕ್ಸ್ಟ್ ಬೈಬ್ಯಾಕ್ ಆಫ್ ಶೇರ್ಸ್. ಬೈಬ್ಯಾಕ್ ಇಸ್ ಅ ಕಾರ್ಪೊರೇಟ್ ಆ್ಯಕ್ಷನ್ ಇನ್ ವಿಚ್ ಅ ಕಂಪನಿ ಬೈಸ್ ಬ್ಯಾಕ್ ಇಟ್ ಶೇರ್ಸ್ from the existing shareholder, usually at a price higher than market price. When it buys back, the number of shares outstanding in the market reduces. A buyback allows companies to invest in themselves by reducing the number of shares outstanding on the market. ಬೈಬ್ಯಾಕ್ ಇನ್ಕ್ರೀಸಸ್ ಅ ಪ್ರಪೋರ್ಷನ್ ಆಫ್ ಶೇರ್ಸ್ ಆಫ್ ಎ ಕಂಪನಿ. ಇದು ಸಿಂಪಲಾಗಿ ನಾನು ಹೇಳಬೇಕಂದ್ರೆ ಬೈಬ್ಯಾಕ್ ಅಂದರೆ ಏನಿಲ್ಲ, ಇವಾಗ ಒಂದು ಕಂಪನಿ ಅವ್ರಿಗೆ ಜಾಸ್ತಿ ಇನ್ನೂ ಅವ್ರು ಶೇರ್ಸ್ ಇಸ್ಕೊಬೇಕಂದ್ರೆ ಶೇರ್ ಹೋಲ್ಡರ್ಸ್ಗೆ ಅವ್ರು ಇನ್ನೂ ಎಕ್ಸ್ಟ್ರಾ ಪ್ರೈಸ್, ಇವಾಗ ಒಂದು ಶೇರ್ ಪ್ರೈಸ್ ಬಂದುಬಿಟ್ಟು 100 ರೂಪೀಸ್ ಅಂದ್ಕೊಳ್ಳಿ, ಅವರು 140 ರೂಪೀಸ್ ಪರ್ ಶೇರ್ ಕೊಟ್ಬಿಟ್ಟು ನಮ್ಮಿಂದ ತಿರ್ಗಾ ರಿಟರ್ನ್ ಇಸ್ಕೊತಾರೆ ನಮ್ಮ ಶೇರ್ ಹೋಲ್ಡರ್ಸಿಂದ. ಯಾಕಂದರೆ ಅವ್ರಿಗೆ ಬೈ ಚಾನ್ಸ್ ಇನ್ನೂ ಜಾಸ್ತಿ ಶೇರ್ಸ್ ಬೇಕಾಗಿರ್ಬೋದು, ಅವ್ರ ಕಂಪನಿಯಲ್ಲಿ ಓನರ್ಸ್ ಆಗೋಕ್ಕೆ ಟ್ರೈ ಮಾಡ್ತಿರ್ಬೋದು. ಸೊ ಅವ್ರು ಏನು ಮಾಡ್ತಾರೆ, ಅವಾಗ ಎಕ್ಸ್ಟ್ರಾ ಪ್ರೈಸ್ಗೆ ನೀವು ಪ್ರಾಫಿಟ್ಸ್ ಬೇಕಾಗಿರೋರೆಲ್ಲ ಏನು ಮಾಡ್ತಾರೆ, ಆ ಶೇರ್ಸ್ನ ತಿರ್ಗಾ ಅವ್ರಿಗೆ ಕೊಟ್ಬಿಟ್ಟು ಇನ್ನೂ ಜಾಸ್ತಿ ಪ್ರಾಫಿಟ್ ಅವ್ರಿಗೆ ಸಿಗುತ್ತೆ, ಪ್ಲಸ್ ಕಂಪನಿ ಅವ್ರಿಗೂ ಅದರಲ್ಲಿ ಓನರ್ಶಿಪ್ ಸಿಗುತ್ತೆ ಅಂತ ಇದು ಬೈಬ್ಯಾಕ್ ಆಫ್ ಶೇರ್ಸ್ ಇರೋದು. ಸೊ ಇನ್ನು ನಿಮ್ಗೆ ಏನೋ ಡೌಟ್ ಇದ್ದರೆ 24 hours ವಿ ಆರ್ ಅವೈಲೇಬಲ್ ಟು ಸಾಲ್ವ್ ಯೋರ್ ಡೌಟ್ಸ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಥ್ಯಾಂಕ್ ಯು, ಧನ್ಯವಾದಗಳು.